ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಅಷ್ಟೇನು ಮಾರ್ಕೆಟ್ ಏನು ಚೆನ್ನಾಗಿ ವರ್ಕ್ ಮಾಡಿಲ್ಲ. ನಮ್ಮದೇನಿತ್ತು ಟಾರ್ಗೆಟು ಅಂತಂತಂದರೆ 23,700 ಓಕೆನಾ. ಇದು ನೋಡ್ಬೋದು ನೀವು 650 ಹತ್ರನೇ ಸ್ಟಾಪ್ ಆಯಿತು. ಓಕೆ, ಅದಾದ ತಕ್ಷಣ ಇಲ್ಲಿ ಕ್ಲಿಯರ್ ಇದ್ವಿ. ಎಲ್ಲಿ ಅಂತಂದರೆ 280 ಹತ್ರ ಏನಾದರೂ ಬಂದಾಗ 300 ಸಮಥಿಂಗ್ ಬಂದಾಗ ಮಾಡೋಣ ಅಂತ. ಬಟ್ ಇಲ್ಲೇನಾಗಿದೆ 350ಇಂದನೇ ಬೌನ್ಸ್ ಬ್ಯಾಕ್ ಆಗಿದೆ. ಹೌದಾ, ಸಮ್ಟೈಮ್ಸ್ ಏನಾಗುತ್ತೆ 10-20 ಪಾಯಿಂಟು ಜಾಸ್ತಿನೇ ಆಗುತ್ತೆ. ನಾನು ಏನು ಹೇಳಿದ್ದೆ ನಿಮಗೆ ಇಲ್ಲಿ 200 ಹತ್ರ ಓಕೆನಾ. 200 ಹತ್ರ ಸಮಥಿಂಗ್ ಏನೋ ಇದೆ ಓಕೆನಾ. 200 ಏನೋ 2300 ಏನೋ ಹೇಳಿದ್ದೆ. ಸೊ ಅದು ನಂಗೆ ನೆನಪಿಲ್ಲ ಸರಿಯಾಗಿ ಕರೆಕ್ಟಾಗಿ, ಬಟ್ ಇದು ನೆನಪಿದೆ ನನಗೆ 280 ಮತ್ತು 350. ಸೊ ಇಲ್ಲಿ ನೀವು ಇದ್ರ ಡೌನ್ ನೋಡ್ಬೋದು ಓಕೆನಾ. ಸೊ ಇದ್ರದ್ದು ಡೌನ್ ಬಂದುಬಿಟ್ಟು 350 ಇದೆ. ಇಲ್ಲಿಂದ ದೊಡ್ಡ ಪಾಯಿಂಟ್. ನಿನ್ನೆ ನಾನು ಯಾವುದೋ ಒಂದು ಲೆವೆಲಲ್ಲಿ ಹೇಳಿದ್ದೆ ಸ್ವಲ್ಪ ಎಸ್ಸಲ್ಲು ಬಿಗ್ ಬರುತ್ತೆ ಅಂತ ಓಕೆನಾ. ಸೊ ಅದೇ ರೀತಿ ಈ ರೀತಿ ಬರುತ್ತೆ ಒಂದೊಂದು ಸತಿ, ಏನೂ ಮಾಡೋಕ್ಕಾಗಂಗಿಲ್ಲ. ಯಾಕಂತಂತಂದರೆ ಇವತ್ತು ಟೋಟಲಿ ಎಕ್ಸ್ಪೈರಿ ದಿನ. ಓಕೆ, ಎಕ್ಸ್ಪೈರಿ ದಿನ ಏನಾಗುತ್ತೆ ಟೋಟಲಿ ಆಪ್ಷನ್ ಚೈನ್ ಡೇಟಾ ಏನಿದೆಲ್ಲ ಓಕೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ವ್ಯಾಲ್ಯೂಮು ಆಮೇಲೆ ಮತ್ತು OI ಮತ್ತು ಚೇಂಜ್ ಇನ್ OI, ಇವು ಮೂರು ಮೇಲೆ ಡಿಪೆಂಡ್ ಆಗಿರುತ್ತೆ ಮಾರ್ಕೆಟು. ಸೊ ಇದ್ರ ಮೇಲೆ ವರ್ಕ್ ಆಗುತ್ತೆ, ಟೋಟಲಿ ವರ್ಕ್ ಆಗುತ್ತೆ. ಹೇಗೆ ಅಂತಂತಂದರೆ ನೋಡಿ, ಈ ಕಡೆ ವ್ಯಾಲ್ಯೂಮ್ ಇದೆ ಓಕೆನಾ. ತೋರಿಸ್ಬಿಡ್ತೀನಿ ನಾನು ನಿಮಗೊಂದು ಸತಿ ವ್ಯಾಲ್ಯೂಮಲ್ಲೂ. ಓಕೆ, ವ್ಯಾಲ್ಯೂಮಲ್ಲೂ ತೋರಿಸ್ಬಿಡ್ತೀನಿ. ಇದು ಆಫ್ಟರ್ ದ ಮಾರ್ಕೆಟ್ ಇದೆ. ಇಲ್ಲಿ ನೋಡಿ ವ್ಯಾಲ್ಯೂಮ್ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ಓಕೆನಾ. ಆಮೇಲೆ ಇಲ್ಲಿ 26 ಇದೆ, ಇಲ್ಲಿ 30 ಇದೆ, ಇಲ್ಲಿ 23 ಇದೆ. ಸೊ ಈ ರೀತಿ ವ್ಯಾಲ್ಯೂಮ್ ಏನಾಗಿರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಒಂದೊಂದು ಸತಿ ಇಲ್ಲಿಂದ ಇಲ್ಲಿ ಓಡಾಡುತ್ತೆ, ಒಂದು ಸತಿ ಇಲ್ಲಿಂದ ಇಲ್ಲಿ ಓಡಾಡುತ್ತೆ, ಒಂದು ಸತಿ ಇದು ಹೆಚ್ಚಾಗುತ್ತೆ, ಒಂದು ಸತಿ ಇದು ಹೆಚ್ಚಾಗುತ್ತೆ. ಈ ರೀತಿ ಓಡಾಡೋದ್ರಿಂದ ಏನಾಗುತ್ತೆ, ವಾಲಿಟಿಲಿಟಿ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಮಾರ್ಕೆಟಲ್ಲಿ ಏನಾಯಿತು, ಡೋಜಿ ಕ್ಯಾಂಡಲ್ ಮಧ್ಯದಲ್ಲಿ ಒಂದು ದೊಡ್ಡದು ಇದು ಇತ್ತು, ಸ್ವಲ್ಪ ಬಾಡಿ ಬಿಟ್ಟಿದೆ ಓಕೆನಾ. ಇದಕ್ಕೆ ಪರ್ಫೆಕ್ಟ್ ಡೋಜಿ ಕ್ಯಾಂಡಲ್ ಏನು ಅಂತ ಹೇಳೋಂಥ ಇದು ಇಲ್ಲ. ಯಾಕಂದರೆ ಪರ್ಫೆಕ್ಟ್ ಅಂತಂದರೆ ಇಲ್ಲಿ ನೋಡಿ, ಇದು ಹ್ಯಾಮರ್ ಕ್ಯಾಂಡಲ್ಲು ಓಕೆನಾ. ಇದನ್ನು ಮೇಲ್ ವಿಕ್ ಜಾಸ್ತಿ ಇದೆ, ಇದನ್ನು ಅಷ್ಟು ಡೋಜಿ ಕ್ಯಾಂಡಲ್ ಆಗೋಲ್ಲ. ಬಟ್ ಆಲ್ಮೋಸ್ಟ್ ಅನ್ಕೋಬೋದು ಇದನ್ನು ಓಕೆನಾ. ಡೋಜಿ ಕ್ಯಾಂಡಲ್ ಅನ್ಕೋಬೋದು, ಇದನ್ನು ಅನ್ಕೋಬೋದು, ಇಲ್ಲ ಅಂತಿಲ್ಲ. ಚೂರು ಬಾಡಿ ಇದೆ ಓಕೆನಾ. ಬಾಡಿ ಸ್ವಲ್ಪ ದಪ್ಪ ಇದೆ. ದಪ್ಪ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಾಳೆ ಈ ರೇಂಜಲ್ಲಿ ಏನಾದರೂ ಸಿಕ್ಕಾಕೋತು ಮಾರ್ಕೆಟು ಅಂತಂದರೆ ಮತ್ತೆ ಇಲ್ಲಿ ಒದ್ದಾಡಿಸುತ್ತೆ. ಅದಕ್ಕೆ ನಾವೇನು ಮಾಡೋಣ, ಈ ಕ್ಯಾಂಡಲ್ದು ಹೈ ಲೋ ಓಕೆನಾ. ಮೇಲ್ಗಡೆ ಅಂತೂ ಚಾನ್ಸೇ ಇಲ್ಲ. 23,800 ಟಾರ್ಗೆಟ್ ಓಕೆನಾ. ಎಲ್ಲಿಂದ ಅಂತಂತಂದರೆ ಇದು 650ಇಂದ ಬ್ರೇಕ್ ಆದರೆ ಮಾತ್ರ ಓಕೆ. ಕೆಳಗಡೆ ಬಂದುಬಿಟ್ಟು 400 ಲೆವೆಲು ಓಕೆ. 400 ಲೆವೆಲ್ ಏನಾದರೂ ಬ್ರೇಕ್ ಆದರೆ 23,200 ಓಕೆ. ಇಲ್ಲಿನೂ ಅಷ್ಟೇ 150 ಪಾಯಿಂಟ್ ಇಡೋಣ. ಇಲ್ಲಿ ಬೇಕಾದರೆ ನಾವು 200 ಪಾಯಿಂಟ್ ಇಡೋಣ. ಇಲ್ಲಿ ಬೇಕಾದರೆ ನಾನು 60% ಕ್ವಾಂಟಿಟಿ, ಇಲ್ಲಿ ಬೇಕಾದರೆ ನಾನು 20% ಕ್ವಾಂಟಿಟಿ ಇದ್ದಲ್ಲಿ ಹೋಗ್ತೀನಿ ಓಕೆನಾ. ಇದು ಕಾಲ್ ಆಪ್ಷನ್ನು, ಇದು ಪುಟ್ ಆಪ್ಷನ್. ಸೊ ಈ ರೀತಿ ಕ್ಲಿಯರಾಗಿ ಇಟ್ಕೊಳ್ಳಿ. ಏನೋ ಇವತ್ತು ಸಿಂಪಲ್ ಇದೆ ಮಾರ್ಕೆಟ್, ಏನು ಅಂತ ಜಾಸ್ತಿ ಏನು ಹೇಳೋವಂಥದ್ದೇನಿಲ್ಲ ಡೀಪಾಗಿ. ವೀಕ್ಲಿ ಕ್ಯಾಂಡಲ್ಲು ಸ್ಟ್ರಾಂಗ್ ಆಗಿದೆ ಓಕೆ. ಈ ಕ್ಯಾಂಡಲ್ ಅಂತೂ ಮುಗಿದೋಯ್ತು ಈ ವೀಕೆಂಡು. ನಾಳೆ ಮತ್ತೆ ಫ್ರೆಶ್ ಬರುತ್ತೆ. ಸೊ ಮಂತ್ಲಿಯಲ್ಲಿ ಇನ್ನೂ ನೋಡ್ಬೋದು, ಇನ್ನೂ ಬೇರಿಶ್ ಮೂಮೆಂಟಲ್ಲೇ ಇದೆ ಓಕೆನಾ. ಸೊ ಬಾಡಿ ಅಂತೂ ಖಡಕ್ಕಾಗಿದೆ ಓಕೆ. ಫುಲ್ ಬಾಡಿ ಏನಿದೆ ರೆಡ್ ಇದೆ. ಅದನ್ನು ನಿನ್ನೆ ಒಂಚೂರು ಹೇಳಬೇಕು ಅಂದ್ಕೊಂಡಿದ್ದೆ. ಇವತ್ತು ಟೈಮ್ ಇದೆ, ಹೆಂಗೂ ಜಾಸ್ತಿ ಏನು ಅನಲೈಸಸ್ಸು ಇಲ್ಲ ಇವತ್ತು. ಸೊ ನೀವು ನೋಡ್ಬೋದು ಈ ಕ್ಯಾಂಡಲಲ್ಲಿ ಓಕೆ, ಮಾರ್ಚ್ ಕ್ಯಾಂಡಲಲ್ಲಿ 3 ಸೈಕಾಲಜಿಕಲ್ ನಂಬರ್ ಇದೆ ಓಕೆ. ಇಲ್ಲಿ ನೋಡ್ಬೋದು ನೀವು 25K ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು 24K ಓಕೆ. ನೆಕ್ಸ್ಟ್ ಬಂದುಬಿಟ್ಟು 23K. ಸೊ ಆಲ್ಮೋಸ್ಟ್ ಫೆಬ್ ಥರ ವರ್ಕ್ ಆಗೋವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಹೌದಾ, ಫೆಬ್ಬಲ್ಲಿ ಹೆಂಗೆ ಮೇಲೊಂದು ರೆಡ್ ಕ್ಯಾಂಡಲ್, ಕೆಳಗೊಂದು ರೆಡ್ ಕ್ಯಾಂಡಲ್, ಆಮೇಲೆ ಬಂದು ಮಧ್ಯದಲ್ಲೇ ಕ್ಲೋಸ್ ಮಾಡಿಬಿಡ್ತು. ನಾನು ಹೇಳಿದ್ದೆ ಇಲ್ಲಿ ಅಂತ. ಸೊ ಇವು ಸೈಕಾಲಜಿಕಲ್ ನಂಬರ್ ಇರೋದ್ರಿಂದ ಮೇಲ್ಗಡೆ 25Kಯಿಂದ 24Kಯಿಂದ ಮೇಲ್ಗಡೆ, ಅಕಸ್ಮಾತ್ ಇಲ್ಲಿಂದ ಕೆಳಗಡೆ ಏನಾದ್ರು ಬಂತು ಅಂದರೆ 24Kಯಿಂದ 23K, ಇಲ್ಲ 23Kಯಿಂದ ಹೀಗೆ ಈ ರೀತಿ ಆಟಾಡೋ ಚಾನ್ಸಸ್ ಕಾಣಿಸ್ತಾ ಇದೆ ನನಗೆ. ಆಲ್ಮೋಸ್ಟ್ ಕೆಳಗಾದರೂ ರೆಡ್ ಕ್ಯಾಂಡಲ್ ಆದರೂ ಕ್ಲೋಸ್ ಮಾಡ್ತಿರ್ಬೋದು ಮಂತ್ ಎಂಡಲ್ಲಿ, ಅಥವಾ ಗ್ರೀನಲ್ಲಾದರೂ ಮಾಡ್ತಿರ್ಬೋದು.
ಆಲ್ಮೋಸ್ಟ್ ನಾನು ಅನ್ಸ್ಕೊಂಡಿದ್ದ ಮಟ್ಟಿಗೆ ರೆಡ್ ಕ್ಯಾಂಡಲ್ಲೇ ಕ್ಲೋಸಿಂಗ್ ಆಗ್ತಾ ಇರ್ಬೋದು ಅಂತ ನನಗೆ ಅನಿಸುತ್ತೆ. ನೋಡೋಣ, ಮಂತ್ ಎಂಡ್ ಬೇರೆ ಇದೆ, ಫೈನಾನ್ಷಿಯಲ್ ಇಯರ್ ಬೇರೆ ಬಂದಿದೆ. ಸೊ ಏನಾಗುತ್ತೋ ಏನಿಲ್ಲೋ ಗೊತ್ತಿಲ್ಲ. ಮಾರ್ಕೆಟ್ ಮೇಲೆ ಬಿಟ್ಬಿಡೋಣ ಅದನ್ನು ತಲೆ ಕೆಡಿಸ್ಕೊಳೋದು ಜಾಸ್ತಿ ಬೇಡ ನಾವು. ನೋಡೋಣ, ಇನ್ನೂ 2 ವೀಕ್ ಇದೆ. ಓಕೆ, ಸೊ ಡೇ ಕ್ಯಾಂಡಲಲ್ಲಂತೂ ಹೇಳಿಬಿಟ್ಟೆ. ಸೊ ಓಕೆ, ಮತ್ತೇನು ಅಂತ ಜಾಸ್ತಿ ಏನು ಮೂಮೆಂಟ್ಸ್ ಏನಿಲ್ಲ ಹೇಳೋವಂಥದ್ದು. 15 ಮಿನಿಟ್ಸಲ್ಲಿ ಓಕೆ 15 ಮಿನಿಟ್ಸಲ್ಲಿ ನಾನು ನಿಮ್ಗೆ ಇನ್ಮೇಲಿಂದ ಏನು ಮಾಡ್ತೀನಿ ಅಂತಂದರೆ ಒಂದು 2 ನಿಮಿಷ ಒಂದು ಹೇಗೆ ವರ್ಕ್ ಮಾಡ್ಬೋದಾಗಿತ್ತು ಅಂತ ನಾನು ಹೇಳ್ತೀನಿ. ಓಕೆನಾ? ಯಾವಾಗಲೂ ನೀವು ಎಕ್ಸ್ಪೈರಿ ದಿನ 15 ಮಿನಿಟ್ಸ್ ಕ್ಯಾಂಡಲಲ್ಲಿ ಟ್ರೇಡ್ ಮಾಡಿ. ಓಕೆನಾ? 15 ಮಿನಿಟ್ಸ್ ಕ್ಯಾಂಡಲಲ್ಲಿ ಟ್ರೇಡ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ನೋಡಿ 15 ಮಿನಿಟ್ಸ್ ಕ್ಯಾಂಡಲಲ್ಲಿ ಹೈ ಲೋ ಹಾಕ್ಕೊಂಡ್ರೆ, ಸೊ ಇಲ್ಲಿ ಎಷ್ಟೇ ಹೋಗಲಿ ಇದ್ರ ಮೇಲೆ ಹೋಯ್ತಾ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ಐಡಿಯಾ. ಓಕೆನಾ? ನೀವು ಹೆಂಗೆ ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ. ಸೊ ಇದು ಫಸ್ಟ್ ಕ್ಯಾಂಡಲ್ ಅಂದ್ಕೊಳ್ಳಿ. ಓಕೆನಾ? ಇದು ಬ್ರೇಕ್ ಆದ ತಕ್ಷಣ ಇದು ಹೈ ಇಲ್ಲದೆ ಇಲ್ಲಿದೆ. ಓಕೆ, ನೀವು ಬ್ರೇಕ್ ಆದ ತಕ್ಷಣ ನೀವು ತೊಗೊಂಡ್ರಿ ಅಂದ್ಕೊಳ್ಳಿ, ಬೈ ಚಾನ್ಸ್ ನೀವು ತೊಗೊಂಡ್ರಿ, ಇದು ಎಲ್ಲಿದೆ 600 ಲೆವೆಲ್ ಇದೆ. ಓಕೆನಾ? ಮೇಲ್ಗಡೆ ಯಾಕೆ ಕುದಿಸ್ಕೋತದೆ ಎಕ್ಸ್ಪೈರಿ ದಿನ ಅಂತಂತಂದರೆ, ಓಕೆ, ಇಲ್ಲಿ ನಿಮಗೆ ಹೈ ಪ್ರೈಸಲ್ಲಿ ಬೈ ಮಾಡೋಕ್ಕೆ ಬಿಟ್ಬಿಡ್ತಾನೆ. ಓಕೆನಾ? ಇಲ್ಲಿಂದ 50 ಹೋಗುತ್ತೆ ಅಂದ್ಕೊಳ್ಳಿ, 50ಇಂದ 80 ಹೋಗುತ್ತೆ. ಓಕೆನಾ? ಸೊ ಇದನ್ನು ನೀವು 80 ಬಂದಾಗ ನೀವೇನು ಮಾಡ್ತೀರಾ, ಅಯ್ಯೋ ಇನ್ನೂ ಮೇಲೆ ಹೋಗುತ್ತೆ 700, ನಾನು ಲೆವೆಲ್ ಕೊಟ್ಟಿದ್ನಲ್ಲ 700, ಆ ರೀತಿ ಎನಾಲಿಸಿಸ್ ಇಟ್ಕೊಂಡು ನೀವು ಬೈ ಮಾಡ್ತೀರಾ ಅಂದ್ಕೊಳ್ಳಿ. 80 ಇರೋದೇನಾಗುತ್ತೆ 160 ಆಗುತ್ತೆ ಅಂತ ನೀವು ಬೈ ಮಾಡಿರ್ತೀರ. ಇದನ್ನೇನು ಮಾಡ್ತೀರಾ, ಶಿಫ್ಟ್ ಮಾಡ್ತೀರಾ SL ಇಲ್ಲಿಗೆ. ಓಕೆನಾ? 30 ಪಾಯಿಂಟು ಅಥವಾ 25 ಪಾಯಿಂಟು. ಬೈ ಚಾನ್ಸ್ ಇದು ಮತ್ತೆ ಒಳಗಡೆ ಬಂತು ಅಂದ್ಕೊಳ್ಳಿ. ಓಕೆನಾ? SL ಹಿಟ್ ಆಯಿತು, ಸುಮ್ಮನೆ ಬಿಟ್ಬಿಡಿ. ಓಕೆನಾ? ಒಂದು SL ಹೋಯ್ತು. ಓಕೆ, -25 ಪಾಯಿಂಟು SL ತೊಗೊಂಡ್ರಿ. ಸೊ ಒಳಗಡೆ ಬಂದುಬಿಡ್ತು, ಮತ್ತೆ ಇದು ಲೋ ಬ್ರೇಕ್ ಮಾಡಿಲ್ವಾ, ಓಕೆ ಸುಮ್ಮನೆ ಇದ್ಬಿಡಿ, ಕುಂತ್ಬಿಡಿ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಬ್ರೇಕ್ ಆಯಿತಾ. ಓಕೆನಾ? ಇಲ್ಲಿ ಹೈ ಇದೆ, ಇಲ್ಲೇ ಹಾಕ್ಕೊಳ್ಳಿ. ನಾನು ಇದನ್ನು ಬೇಡ, ಬಾಡಿನೇ ಹಿಡಿಯಂಗಿಲ್ಲ, ನಾನು ವಿಕ್ ಸಹಿತನ ಹಿಡ್ಕೋತೀನಿ, ಹೆಡ್ ಹಿಡ್ಕೊಂಡು ಇದನ್ನು ನಡೆಯೋಣ. ಸೊ ಇಲ್ಲಿ ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಓಕೆನಾ? 23,500. ನಾನು ಯಾವಾಗಲೂ ಹೇಳ್ತೀನಿ ಎಟ್ ದ ಮನಿ. ಓಕೆ, ಎಟ್ ದ ಮನಿ 25 ರೂಪೀಸ್ ಇರೋದು ಎಕ್ಸ್ಪೈರಿ ದಿನ ಆಫ್ಟರ್ 12 ಅಥವಾ ಆಫ್ಟರ್ 11, 12, ಓಕೆ 1 o'clock, ಇವು 3 ಟೈಮಲ್ಲಿ ಯಾವುದಾದ್ರೂ ಒಂದು ನೋಡ್ಕೊಂಡು ನೀವು ಟ್ರೈ ಮಾಡ್ಬೋದು ಅಂತ. ಇದು ನೋಡಿ, ನೀವು ಬೇಕಾದ್ರೆ 25K ಇರೋದನ್ನು, ಓಕೆ 25,500, ಓಕೆ 40 ರೂಪಾಯಿಂದ 150ಗೆ ಹೋಗಿ ಈಗಲೂ ನಿಮಗೆ 80 ರೂಪಾಯಿಗೆ ನಿಂತ್ಕೊಂಡಿದೆ. ಸೊ ನೀವು 40 ರೂಪಾಯಿಗೆ ಬೈ ಮಾಡಿ, ಓಕೆನಾ, 25 ರೂಪಾಯಿ ಬಂದಿಲ್ಲ ಅಂದ್ಕೊಳ್ಳಿ, 25 ರೂಪಾಯಿದೇ ಯಾವುದೋ ಸ್ಟ್ರೈಕ್ ಪ್ರೈಸ್ ಇಟ್ಕೊಳ್ಳಿ. ಓಕೆ, 550ದೇ ಇಟ್ಕೊಳ್ಳಿ. 25 ರೂಪಾಯಿ ಬೈ ಮಾಡಿ ನೀವು ಆರಾಮಾಗಿ 50 ರೂಪಾಯಿಗೆ ಸೇಲ್ ಮಾಡ್ಬೋದಲ್ಲ. ನೀವು ಒಂದು 10,000 ಹಾಕಿದರೆ ರಿಸ್ಕು ನಿಮಗೆ ಆರಾಮಾಗಿ ನಿಮಗೆ 10,000 ಪ್ಲಸ್ಸಲ್ಲಿ ಕೊಡುತ್ತೆ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು. ಓಕೆನಾ? ಯಾವಾಗಲೂ ನೀವು 15 ಮಿನಿಟ್ಸಲ್ಲಿ ಇಟ್ಕೊಳ್ಳಿ. ಓಕೆ, ನೀವು ಯಾವಾಗಲೂ ಬೇಕಾದ್ರೆ ನೋಡಿ, ನೀವು 15 ಮಿನಿಟ್ಸ್ ಕ್ಯಾಂಡಲ್ ಹೈ ಲೋ ಮಾರ್ಕ್ ಮಾಡಿಬಿಡಿ. ಓಕೆ, ಈಗ ನಿಮಗೆ ನೆಕ್ಸ್ಟ್ ಎಕ್ಸ್ಪೈರಿದು ಬೇಕಾದರೆ ತೋರಿಸ್ತೀನಿ ಯಾವ ರೀತಿ ಎಲ್ಲಿದೆ ಅಂತ ಎಕ್ಸ್ಪೈರಿ ಅದು. ಓಕೆ, ಮಾರ್ಚ್ ಟ್ಯೂಸ್ಡೇ. ಓಕೆ, ಇಲ್ಲಿದೆ ನೋಡಿ. ಓಕೆ, ಬಂದುಬಿಟ್ಟು ಇದು ಟ್ಯೂಸ್ಡೇ. ಓಕೆ, ಇಲ್ಲಿ ನೋಡಿ 15 ಮಿನಿಟ್ಸ್ ಕ್ಯಾಂಡಲ್ ಹೈ ಮತ್ತು ಲೋ. ಓಕೆನಾ? ಹಾಕ್ಕೊಂಡ್ರಿ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಬಂತಾ, ಕೆಳಗಡೆ ಬ್ರೇಕ್ ಆಯಿತು ಅಂತ. ಓಕೆ, ನೀವು ಅವಸರ ಮಾಡಿ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಇಲ್ಲೇ ಪುಟ್ಟು ತೊಗೊಂಡಿದ್ದೀರಾ. ಓಕೆ, ಮತ್ತೆ ಒಳಗಡೆ ಬಂತಾ, ಹೈ ಅಂತೂ ಬ್ರೇಕ್ ಮಾಡಿಲ್ಲ, ಆರಾಮಾಗಿ ಕುತ್ಕೋಬೋದು, ಜಾಸ್ತಿ ಕ್ವಾಂಟಿಟಿ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ, ಒಂದು ಲಾಟಲ್ಲಿ ಬೈ ಮಾಡಿದರೆ, ಓಕೆ, ಇಲ್ಲಿ ನೀವು ಬೈ ಮಾಡಿದ್ರಿ ಅಂದ್ಕೊಳ್ಳಿ. ಯಾವುದಿದು ಸ್ಟ್ರೈಕ್ ಪ್ರೈಸು 24,200 ATM ಮನಿ. ಓಕೆನಾ? ಮಾರ್ನಿಂಗ್ ಸೆಕ್ಷನಲ್ಲಿ ಇಲ್ಲಿ ಬೈ ಮಾಡಿದ್ರಿ ಅಂದ್ಕೊಳ್ಳಿ. ಓಕೆ, 10-15ಕ್ಕೆ ಒಂದು 50 ರೂಪಾಯಿಗೆ ಸಿಕ್ಕಿದೆ ಅಂದ್ಕೊಳ್ಳಿ. ಓಕೆನಾ? 50 ರೂಪಾಯಿ ಸಿಕ್ಕಾಗ ನೀವೇನು ಮಾಡ್ತೀರಾ, ಬೈ ಮಾಡ್ತೀರಾ. ಬೈ ಮಾಡಿದಾಗ ನಿಮಗೆ ಎಷ್ಟಾಗುತ್ತೆ ಇಲ್ಲಿ ಒಂದು ಲಾಟಲ್ಲಿ ಅಂತಂತಂದರೆ ನಿಮಗೆ ಒಂದು ಭಾಳ ಆದರೆ ಒಂದು 1,600 ರೂಪಾಯಿ ಆಗುತ್ತೆ. ಓಕೆನಾ? ಡಿಪೆಂಡ್ ಆನ್ ಅದು ಪ್ರೈಸ್ ಏನಿರುತ್ತೆ ಅದು. ಓಕೆ, ಅದಾದ ತಕ್ಷಣ ನೀವು ನೋಡಿ, ಇಲ್ಲಿ ಮೇಲ್ಗಡೆ ಬಂತಾ, ಇಲ್ಲಿ ಏನಾದರೂ ಮೈನಸ್ ನಿಮಗೆ ಆರಾಮಾಗಿ ನಿಮಗೆ 700 ಕಾಣಿಸ್ತಾ ಇರುತ್ತೆ. ಓಕೆ, ನೀವು ದಿನಕ್ಕೆ 2K 3K 10K ಮೈನಸ್ ತೊಗೊತಾ ಇರ್ತೀರ. ಇಲ್ಲಿ ನಿಮಗೆ ಒಂದು ಲಾಟಲ್ಲಿ ಏನಾಗುತ್ತೆ, ನಾನು ಹೈ ಬ್ರೇಕ್ ಆದರೆ ನಾನು ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆನಾ? ಸುಮ್ಮನೆ ಕುತ್ಕೊಂಬಿಡಿ, ಮತ್ತೆ ಕೆಳಗೆ ಬಂತು. ಓಕೆನಾ? ಬೇಕಾದರೆ ಇಲ್ಲಿ ಏನು ಮಾಡಿ, ಇದು ಮಾರ್ಕೆಟ್ ಆದಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ಇಲ್ಲಿ ಬೇಕಾದರೆ ಮತ್ತೆ ನೀವು ಟ್ರೈ ಮಾಡ್ತೀನಿ ಅಂದ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲಿ ನಾನು SL ಇಟ್ಟಿಲ್ಲ, ನಾನು SL ಇಲ್ಲಿ ಮೇಲೆ ಹೋಗೋವರೆಗೂ ತೆಗೆಯಲ್ಲ ಅಂದರೆ ಇಲ್ಲಿ ರೀಟೆಸ್ಟ್ ಬಂದಾಗ ಇಲ್ಲೇನು ಮಾಡಬೇಕು, ಮತ್ತೆ ಒಂದು ಲಾಟ್ ಆ್ಯಡ್ ಮಾಡಬೇಕು. ಓಕೆನಾ? ಎವರೇಜ್ ಆಗುತ್ತೆ. ಇದು ನಾಟ್ ಎ ಗುಡ್ ಐಡಿಯಾ. ನಾನು ನಿಮ್ಗೆ ಮೆಥಡ್ ಹೇಳ್ತಾ ಇದ್ದೀನಿ, ಬೇಕಾದರೆ ಮಾಡ್ಬೋದು ನೀವು. ಓಕೆನಾ? 2 ಲಾಟಲ್ಲೂ ಏನೂ ಆಗೋಲ್ಲ. ಸೊ ಮೇಲೆ ಹೋಯ್ತಾ, ಮತ್ತು ಮೇಲೆ ಬ್ರೇಕ್ ಆಗಲಿಲ್ವಾ, ಸೊ ಮೇಲೆ ಮತ್ತೆ ಟ್ರೈ ಮಾಡ್ತಾ, ಇಲ್ಲಿ ನೋಡಿ 3. ಓಕೆ, 3 ರೆಸಿಸ್ಟೆನ್ಸಿ ಆಯಿತು, ಇಲ್ಲೊಂದು ರೆಸಿಸ್ಟೆನ್ಸಿ 1 2 3 4 4 ಆದಮೇಲೆ ನಿಮಗೆ ಇಲ್ಲಿ ಬ್ರೇಕ್ ಆಗೋಕ್ಕೆ ಸ್ಟಾರ್ಟ್ ಮಾಡಿತು ಅಂದ್ಕೊಳ್ಳಿ.
ಕಂಟಿನ್ಯೂ ನಿಮ್ಗೆ ಎಲ್ಲೂ ತೆಗೋಕ್ಕೆ ಬಿಟ್ಟಿಲ್ಲ ನಿಮಗೆ. ಮತ್ತೆ ಇಲ್ಲೊಂದು ಟ್ರೈ ಮಾಡ್ಬೋದು, ಓಕೆನಾ. ಇಲ್ಲೊಂದು ಲಾಟು ಟ್ರೈ ಮಾಡಿ ಮತ್ತೆ ಆ್ಯಡ್ ಮಾಡ್ಬೋದಾಗಿತ್ತು. ಸೊ ಆ ರೀತಿಯೂ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲ ನಾನು ಒಂದೇ ಲಾಟಲ್ಲೇ ನಾನು ಟ್ರೈ ಮಾಡ್ತೀನಿ, ಆರಾಮಾಗಿ ಕೂತ್ಕೋತೀನಿ ಅಂದರೆ ದೊಡ್ಡ ಕ್ಯಾಪ್ಚರ್ ಮೂಮೆಂಟ್ ಆರಾಮಾಗಿ ಆಗುತ್ತೆ ನಿಮಗೆ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಒಂದೇ ಲಾಟಲ್ಲಿ ನೀವು ಟ್ರೈ ಮಾಡಿದ್ರಿ ಅಂದ್ಕೊಳ್ಳಿ, ನಿಮಗೆ ಭಯನೇ ಇರೋಂಗಿಲ್ಲ. ಸೊ ಅದಕ್ಕೆ ಯಾವಾಗಲೂ ಎಕ್ಸ್ಪೈರಿ ದಿನ ನೀವು ಒಂದೇ ಲಾಟಲ್ಲಿ ಮಾಡಿ, ಅದಾದಮೇಲೆ ಇದನ್ನು ತೋರಿಸ್ತೀನಿ ಆಮೇಲೆ. ಮತ್ತೆ 12 ಗಂಟೆಗೆ 1 ಗಂಟೆಗೆ ಇಲ್ಲಿ ನೋಡಿ 12 ಗಂಟೆಗೆ ನಾನು ಟ್ರೇಡ್ ಮಾಡಿರಿ ಅಂತ ಇರ್ತೀನಿ, ಓಕೆನಾ. ಮೇಲೆ ಹೋಯ್ತು ಕೆಳಗೆ ಬಂತು, ಇಲ್ಲ ಕೆಳಗನೆ ಬಿದ್ದಿದ್ರೆ ಮೇಲೆ ಹೋಯ್ತು ಕೆಳಗಡೆ ಬಂತು. ಪ್ರೈಸ್ ಆ್ಯಕ್ಷನ್ ಅಂತೂ ಹಿಂಗಾಗಿದ್ದರೆ ಮೇಲ್ಗಡೆ ತೊಗೋತಾ ಇದ್ವಿ. ಬಟ್ ಇದೇನಾಯಿತು, ಇನ್ನೂ ಹೈಯರ್ ಹೈ ಲೋ ಬ್ರೇಕೇ ಮಾಡಿಲ್ಲ, ಓಕೆನಾ. ಇಲ್ಲಿ ಲೋ ಬ್ರೇಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನೀವು ಇಲ್ಲಿ 12 ಗಂಟೆ ಎಕ್ಸಿಕ್ಯೂಟ್ ಮಾಡಿದ್ದು, ಓಕೆ. ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿ ಆರಾಮಾಗಿ ನಿಮಗೆ ಇಲ್ಲಿನೂ ಸಿಗ್ತಿತ್ತು. ನಿಮಗೆ ಟ್ರೇಡ್ ಸಿಗೋದೇ ಇಲ್ಲ ಅಂತಿಲ್ಲ, ಓಕೆನಾ. ಅದಾದ ತಕ್ಷಣ 1 ಗಂಟೆಗೆ ಹೇಳಿರ್ತೀನಿ ಒಂದೊಂದು ಸತಿ, 1 ಗಂಟೆಗೂ ಮಾಡ್ಕೊಳ್ಳಿ ಅಂತ, ಓಕೆನಾ. ಇಲ್ಲಿ ನೋಡಿ 1 ಗಂಟೆಗೆ ನೀವು ನೋಡ್ಬೋದು, ಇಲ್ಲಿ 1 ಗಂಟೆಗೆ ಆರಾಮಾಗಿ, ಓಕೆ. ಆಮೇಲೆ ಇಲ್ಲ 2 ಗಂಟೆಗೆ, ಒಟ್ಟು ಯಾವಾಗಾದರೂ ನೀವು ನಾನು ಫಿಕ್ಸ್ ಆಗಿ ನೀವು 11 ಗಂಟೆಗೆ ಮಾಡ್ತೀನಿ, ಇಲ್ಲ 12 ಗಂಟೆಗೆ ಮಾಡ್ತೀನಿ, ಇಲ್ಲ 1 ಗಂಟೆಗೆ ಮಾಡ್ತೀನಿ, ಇಲ್ಲ 2 ಗಂಟೆಗೆ ಮಾಡ್ತೀನಿ. ಇವು 3 ಎಕ್ಸ್ಪೈರಿ ದಿನ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಆಲ್ಮೋಸ್ಟ್ ಇದು 2 ಆದಮೇಲೆ ಏನು ಒಂದೊಂದು ಸತಿ ಸಿಗೋಂಗಿಲ್ಲ, ಬಟ್ 1, 2, 3 ಇವು 3 ಟೈಮು ಭಾಳ ಚೆನ್ನಾಗಿ ನಿಮಗೆ ಟ್ರೇಡ್ ಸಿಗುತ್ತೆ. ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. 15 ಮಿನಿಟ್ಸ್ ಕ್ಯಾಂಡಲ್ ಹಾಕ್ಕೊಳ್ಳಿ, ಅದರದ್ದು ಹೈ ಲೋ ಹಾಕ್ಕೊಂಬಿಡಿ. ಬ್ರೇಕ್ ಆದರೆ ನಾನು ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಅಂತ. ಬೇಕಾದ್ರೆ ಎಷ್ಟು ಎಕ್ಸ್ಪೈರಿ ಬೇಕಾದರೂ ನೀವು ನೋಡ್ಕೊಳ್ಳಿ. ನಾನು ನಿಮ್ಗೆ ಬ್ಯಾಕ್ ಟೆಸ್ಟ್ ಮಾಡಬೇಕಂದ್ರೆ ತೋರಿಸ್ತೀನಿ, ಓಕೆ. ಇಲ್ಲಿ ನೋಡಿ ಅಂದರೆ ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಸೊ ಇದು ಮಂಡೇದು ಎಕ್ಸ್ಪೈರಿ ಅವಾಗ ಮಂಡೇ ಇತ್ತು, ಯಾವುದೋ ಇದು ಮಾರ್ಚು, ಓಕೆ. ಇದು ಹೈ ಲೋ ಇಲ್ಲಿ ನೋಡಿ ಏನು ಬ್ರೇಕ್ ಆಗಿದೆ, ಏನೂ ಬ್ರೇಕ್ ಆಗಿಲ್ಲ, ಹೈನೂ ಬ್ರೇಕ್ ಆಗಿಲ್ಲ, ಲೋನೂ ಬ್ರೇಕ್ ಆಗಿಲ್ಲ. ಮೇಲೆ ಹೋಗ್ತಾ ಇದೆ ಅಂತ ತೊಗೊಂಡಿದ್ರ ಇಲ್ಲಿ 100 ರೂಪೀಸಿಗೆ ಬೈ ಮಾಡಿದ್ರಿ, ಇಲ್ಲಿ ಬರೋವರೆಗೂ 25 ರೂಪಾಯಿ ಆಗಿರುತ್ತೆ. ಇಲ್ಲಿ ಮತ್ತೆ ಮೇಲೆ ಬರೋವರೆಗೂ ಮತ್ತೇನಾಗಿರುತ್ತೆ, ಅಟ್ಲೀಸ್ಟ್ ಒಂದು 80 ರೂಪಾಯಿಗಾದರೂ ಎಕ್ಸಿಟ್ ಆಗಿರ್ತೀರ. ಸೊ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಅದು. ಬಟ್ ನೀವು ನೋ ಲಾಸ್ ನೋ ಪ್ರಾಫಿಟ್ನಲ್ಲಾದರೂ ಬರ್ತೀರ ಅಟ್ಲೀಸ್ಟ್. ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದು ಬಿಟ್ಕೊಂಡು ನೀವು ಎಕ್ಸ್ಪೈರಿ ದಿನ ನಾನು ಇರೋದೆಲ್ಲ ಬಿದ್ದಿದ್ದೆಲ್ಲ ನಾನು ತಂದು ಹಾಕ್ತೀನಿ ಅಂತಂದರೆ ಅದು ವ್ಯರ್ಥ ಅದು, ಓಕೆನಾ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿ, ಓಕೆ. ಫಸ್ಟ್ ಕ್ಯಾಂಡಲಲ್ಲೇ ಬ್ರೇಕ್ ಆಯಿತಾ, ಇಮಿಡಿಯೇಟಾಗಿ ಪುಟ್ ತೊಗೊಂಡ್ರಿ, ಓಕೆ. ಮತ್ತೆ ಇಲ್ಲಿ ನೋಡಿ ರೀಟೆಸ್ಟ್ ಬಂದಾಗ ಬೇಕಾದ್ರೆ ಇಲ್ಲಿ ಒಂದು ಆ್ಯಡ್ ಮಾಡಿದರೆ ಲಾಟ್, ಮತ್ತು ಇದು ಕ್ಯಾಪ್ಚರ್ ಇಲ್ಲಿ ಬಂದ ತಕ್ಷಣ ಬಿಟ್ಬಿಡೋದು ಆರಾಮ್. ಇಲ್ಲಿ ನೋಡಿ ಇಲ್ಲಿ 12 ಗಂಟೆ ಟ್ರೇಡೇ ಇದೆ ಇದು, ಓಕೆನಾ. ಇಲ್ಲಿನೂ ಆರಾಮಾಗಿ ನೀವು ಕುತ್ಕೋಬೋದಾಗಿತ್ತು. ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ನೆಕ್ಸ್ಟ್ ಎಕ್ಸ್ಪೈರಿ ದಿನ ನೀವು ಬೇಕಾದ್ರೆ ನನಗೆ ಎಕ್ಸ್ಪೈರಿ ದಿನ ನೀವು ಬೇಕಾದ್ರೆ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಇದು 15 ಮಿನಿಟ್ಸ್ ಕ್ಯಾಂಡಲ್ ಇಟ್ಕೊಂಡು ಹೈ ಲೋ ಹಾಕ್ಕೊಂಡು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬೇಕಾದ್ರೆ ಒಂದೇ ಲಾಟಲ್ಲೇ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ರಿಸಲ್ಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಕಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.